ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುಬ್ಬಾರೆಡ್ಡಿ ಕೂಡ ಕಾಂಗ್ರೆಸ್ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಆಯ್ಕೆಯಾಗಿದ್ದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಸೊ ರೆಡ್ಡಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರು ಸತತವಾಗಿ ಗೆದ್ದವ್ರೆ. ಇವರು ಇಂಡಿಪೆಂಡೆಂಟ್ ಆಗಿ ನಿಂತಾಗೂ ಗೆದ್ದಿದ್ರು, ಕಾಂಗ್ರೆಸ್ ಬಂದ್ಮೇಲೆ ಕೂಡ ಗೆಲ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಈ ಬಾರಿ. ಕಳೆದ ಬಾರಿ ಅವಕಾಶ ಕೊಡಲಿಲ್ಲ, ಸೊ ಈ ಬಾರಿ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸುಧಾಕರ್ ಮಾಡ್ಬೇಕಾದ್ರೇನೆ ಇವರು ಕೇಳಿದ್ರು ನನ್ ಕೊಡ್ಬೇಕು, ನಾನ್ ಸೀನಿಯರ್ ಅಂತ ಹೇಳ್ಬಿಟ್ಟು. ಹೌದೌದು, ಕಾಂಗ್ರೆಸ್ ಅಲ್ಲಿ ಅವ್ರಿಗಿಂತೂ ನಾನ್ ಸೀನಿಯರ್ ಸೀನಿಯರ್ ಕೊಡಿ ಅಂತ ನನಗೆ ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ಅವಾಗ ಆಗ್ಲಿಲ್ಲ. ಈ ಬಾರಿ ಬೇಕೇ ಬೇಕು ಅಂತ ಕೇಳ್ತಿದ್ದಾರೆ. ಮತ್ತೊಂದ್ ಕಡೆ ಪ್ರದೀಪ್ ಈಶ್ವರ್ ಕೂಡ ಲಾಬಿ ಜೋರಾಗಿದೆ. ಆದ್ರೆ ಹೆಚ್ಚು ಬಾರಿ ಗೆದ್ದಿದ್ದೀನಿ, ನಾನು ಸೀನಿಯರ್ ಇದ್ದೀನಿ ಅನ್ನೋ ಇದನ್ನೇ ಪರಿಗಣಿಸಿದ್ರೆ ಬಹುತೇಕ ಸುಬ್ಬಾರೆಡ್ಡಿ ಅವ್ರದ್ದು ಆಗ್ಬೋದು. ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ಸಮುದಾಯ ಜೋರಾಗಿದೆ. ಈಗ ಪ್ರದೀಪ್ ಈಶ್ವರ್ ಸಮುದಾಯ ಚಿಕ್ಕಬಳ್ಳಾಪುರ ಅಂದ್ರೆ ಇದು ನಾವು ರೆಡ್ಡಿ ಸಮುದಾಯ ಅಂತ ಹಾಕಿದೀವಲ್ಲ, ಅದು ಆಕ್ಚುಲಿ ರೆಡ್ಡಿ ಒಕ್ಕಲಿಗನೇ ಆಗ್ಬೇಕು. ಒಕ್ಕಲಿಗ ಸಮುದಾಯ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸಹಜವಾಗಿಯೇ ಹಳೆ ಮೈಸೂರು ಭಾಗ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರಲ್ಲಿ ಸ್ವಲ್ಪ ಸಮುದಾಯ ಜಾಸ್ತಿನೇ ಇದೆ. ಬಟ್ ರೆಡ್ಡಿ ಒಕ್ಕಲಿಗ ಅಂತ ನೋಡಿದಾಗ ಆ ಕಡೆ ಮತ್ತೆ ಗೌರಿಬಿದನೂರು ಆ ಬೆಲ್ಟು ಬರುತ್ತೆ. ಒಂದು ಸ್ವಲ್ಪ ಗೌರಿಬಿದನೂರು, ಚಿಂತಾಮಣಿನೇ ಬರುತ್ತೆ, ಚಿಂತಾಮಣಿ, ಚಿಕ್ಕಬಳ್ಳಾಪುರನೂ ಬರುತ್ತೆ, ಗೌರಿಬಿದನೂರು, ಬಾಗೇಪಲ್ಲಿ, ಈ ಕಡೆ ಕೋಲಾರ, ಶ್ರೀನಿವಾಸಪುರ, ಈ ಕಡೆ ಬೆಲ್ಟ್ ಎಲ್ಲ ಬರುತ್ತೆ ಸಮುದಾಯ. ನೋಡೋಣ ಏನು ಆಗ್ಬೋದು ಅಂತ. ಸುಬ್ಬಾರೆಡ್ಡಿ ವರ್ಸಸ್ ಪ್ರದೀಪ್ ಈಶ್ವರ್ ಜಿಲ್ಲಾವಾರು ಕೋಟದಲ್ಲಾದ್ರೆ ಒಂದ್ ಜಿಲ್ಲೆಗೆ ಇಬ್ಬರಿಗೂ ಕೊಡಲ್ಲ. ಇಬ್ರಿಗೂ ಕೊಡೋ ಚಾನ್ಸಸ್ ಬಹಳ ಕಡಿಮೆ. ಕೊಡಕ್ಕಾಗುತ್ತೆ, ಕೆಲವು ಜಿಲ್ಲೆಗಳಿಗೆ ಅಷ್ಟೇ ಕೊಡ್ತಾರೆ. ಹಾಗಾಗಿ ಇಬ್ರಲ್ಲಿ ಒಬ್ಬರಿಗೆ ಅವಕಾಶ ಸಿಗಬಹುದು.